ನನ್ನ ಲೈಫಲ್ಲಿ ನನ್ನ ಮಗ ಹುಟ್ಟಿದಾಗ ಅವನು ಜಸ್ಟ್ 680 ಗ್ರಾಮ್ಸ್ ಅಷ್ಟೇ ಅವನು ಹುಟ್ಟಿದ್ದು. ಹಿ ವಾಸ್ ಎ ಪ್ರೀ ಟರ್ಮ್ ಬೇಬಿ 7 ಮಂತ್ಸ್ ಅಲ್ಲಿ ಅವನು ಹುಟ್ಟಿದ್ದು. ನನ್ನ ಲೈಫಲ್ಲಿ ದಟ್ ವಾಸ್ ದ ವೆರಿ, ವೆರಿ, ವೆರಿ ಪೇನ್‌ಫುಲ್ ಡೇ ಆ ದಿನ. ಯಾಕೆಂದ್ರೆ ಆ ದಿನ ಇಟ್ ವಾಸ್ ಅನ್ ಅನ್‌ಎಕ್ಸ್‌ಪೆಕ್ಟೆಡ್. ಅದಕ್ಕಿಂತ ಮುಂಚೆ ದಿನ ನಾನು ನಮ್ಮ ಅಜ್ಜಿನ ಊರಿಗೆ ಕರ್ಕೊಂಡು ಹೋಗ್ಬೇಕು. ದಿಸ್ ವಾಸ್ ದ ಟೈಮ್ ಅದು. ಅದಕ್ಕೆ ನಾನು ಈ ವಿಡಿಯೋ ಒಂದು ಡಾಕ್ಯುಮೆಂಟರಿ ತರ ಇರಲಿ ನನ್ನ ಲೈಫಲ್ಲಿ ಅಂತ ನಾನು ಮಾಡ್ತಾ ಇರೋದು. ಇದು ಬೇರೆಯವ್ರಿಗೂ ಒಂದು ಸ್ಮಾಲ್ ಇನ್‌ಸ್ಪಿರೇಷನ್ ಆಗಿರಲಿ. ಹೇಗೆ ಅವ್ರ ಮೆಂಟಲ್ ಹೆಲ್ತ್‌ನ ಸಫರ್ ಆಗ್ತಾ ಇದ್ರೆ ಹೊರಗಡೆ ಹೇಗೆ ಬರಬೇಕು ಅನ್ನೋದೇ ಒಂದು ಸ್ಮಾಲ್ ವಿಡಿಯೋ ಆಗಿರುತ್ತೆ ಇದು. ಇಟ್ ಮೇ ಬಿ ಅನ್ ಇನ್‌ಸ್ಪಿರೇಷನ್ ಆರ್ ಇದರಿಂದ ಏನಾದರೂ ಒಂದೋ ಎರಡೋ ನೀವು ಕಲಿಯೋಕ್ಕೆ ಸಿಗ್ಬೋದು. ಹೇಗೆ ಮ್ಯಾನಿಫೆಸ್ಟೇಷನ್ಸ್ ವರ್ಕ್ ಆಗುತ್ತೆ, ನಮ್ಮ ಮಾತಿಗೆ ಎಷ್ಟು ಪವರ್ ಇದೆ ಅಂತ ಹೇಳೋದಕ್ಕೆ ಮಾತ್ರ ನಾನು ಈ ವಿಡಿಯೋ ಮಾಡಿದ್ದು. ಈ ವಿಡಿಯೋ ಈಗಲೂ ಕೂಡ ನನ್ನ ರಿಲೇಟಿವ್ಸ್‌ಗೆ ಇಲ್ಲಾಂದ್ರೆ ನನ್ನ ಸರೌಂಡಿಂಗ್ಸಲ್ಲಿ ಕೂಡ ಗೊತ್ತಿಲ್ಲ. ನಾನು ಏನೇನು ಫೇಸ್ ಮಾಡಿದೆ, ನನ್ನ ಸಿಚುಯೇಷನ್ ಹೇಗಿತ್ತು, ಇವೆಲ್ಲವೂ ಈ ದಿನ ನಾನು ಡಿಸ್ಕಸ್ ಮಾಡ್ತಾ ಇರ್ತೀನಿ. ದಿಸ್ ಮೇಡ್ ಮಿ ಸ್ಟ್ರಾಂಗರ್ ಆಂಡ್ ಸ್ಟ್ರಾಂಗೆಸ್ಟ್. ನೀವು ಕೂಡ ಇದನ್ನ ಮಾಡಿ. ಯಾರೆಲ್ಲ ಹೆಲ್ತ್ ಇಶ್ಯೂಸಲ್ಲಿ ಇರ್ತೀರಾ, mentally ಸ್ಟ್ರೆಸ್ ಆಗಿರ್ತೀರಾ, ನಿಮ್ಗೆ ಯಾರ ಹತ್ರನೂ ಶೇರ್ ಮಾಡ್ಕೊಳಕ್ಕಾಗಿಲ್ಲ ಅಂದ್ರೆ ಏನು ಮಾಡಬೇಕು, ಇವೆಲ್ಲವೂ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ದಿರೋ, ಫಾಲೋ ಮಾಡ್ದಿರೋ ನೋಡ್ತಾ ಇರ್ತೀರೋ, ಡೂಸ್ ಫಾಲೋ ದ ಚಾನಲ್. ನನ್ನಲ್ಲಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಬಗ್ಗೆ, ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಏನು, ನಮ್ಮ ಮೈಂಡ್ ಪವರ್ ಹೇಗೆ ಯೂಸ್ ಮಾಡಬೇಕು, ಇದೆಲ್ಲರ ಡೀಟೇಲ್ ಎಕ್ಸ್‌ಪ್ಲನೇಷನ್ ಕೊಡ್ತಾ ಇರ್ತೀನಿ. ಈ 21 ಅಕ್ಟೋಬರ್‌ಗೆ ಇಟ್ ಈಸ್ ಆಲ್ಮೋಸ್ಟ್ 9 ಇಯರ್ಸ್ ಆಗ್ತಾ ಬರುತ್ತೆ ನನ್ನ ಮಗನ ಜರ್ನಿ ಸ್ಟಾರ್ಟ್ ಆಗಿ. ಇಟ್ ಈಸ್ ಆಲ್ಮೋಸ್ಟ್ 9 ಇಯರ್ಸ್ ಅಂತಾನೆ ಹೇಳ್ಬೋದು. ನನ್ನ ಮಗ ಹುಟ್ಟಿದಾಗ ಹಿ ವಾಸ್ ಜಸ್ಟ್ 680 ಗ್ರಾಮ್ಸ್ ಅಲ್ಲಿ ಹುಟ್ಟಿದ್ದು. ಇಟ್ ವಾಸ್ 700 ಗ್ರಾಮ್ಸ್ ಅವ್ನು ಹುಟ್ಟಿದಾಗ. ಮತ್ತೆ 20 ಗ್ರಾಮ್ಸ್ ಏನೋ ಕಮ್ಮಿ ಆಯ್ತು. ಬಿಕಾಸ್ ಆ ವೆಯ್ಟ್‌ಗೆ. ಆ 680 ಗ್ರಾಮ್ಸ್ ಇಂದ ಹಿಡಿದು ಇವತ್ತಿನ ಜರ್ನಿವರೆಗೂ ನಾನು ಏನೇನೆಲ್ಲ ಫೇಸ್ ಮಾಡಿದೆ, ನನ್ನ ಲೈಫಲ್ಲಿ ನನಗೆ ಮೆಂಟಲಿ ಪ್ರೆಷರ್ ಯಾಕಾಯ್ತು, ಇದೆಲ್ಲವೂ ನಾನು ಡೀಟೇಲ್ ಆಗಿ ಎಕ್ಸ್‌ಪ್ಲೇನ್ ಮಾಡ್ತೀನಿ. ಯಾಕೆ ನನಗೆ ಈ 7 ಮಂತ್ಸ್ ಅಲ್ಲಿ ಡೆಲಿವರ್ ಆಯ್ತು, ಇದೆಲ್ಲದ್ರ ಬಗ್ಗೆನೂ ನಾನು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಐ ವಾಸ್ ಅ ವೆರಿ, ವೆರಿ, ವೆರಿ ಹ್ಯಾಪಿ ಚೈಲ್ಡ್ ಬಿಫೋರ್. ನಾನು ನನ್ನ ಚೈಲ್ಡ್‌ಹುಡ್ ಆಗಲಿ, ನನ್ನ ಕಾಲೇಜ್ ಲೈಫ್ ಆಗಲಿ, ನನ್ನ ಮ್ಯಾರಿಡ್ ಲೈಫ್ ಎಲ್ಲವೂ ಬ್ಯೂಟಿಫುಲ್ ಆಗೇ ಇತ್ತು ನನಗೆ. ಯಾವಾಗ ಈ ಸಿಚುಯೇಷನ್ ಆಯ್ತು ದಟ್ ವಾಸ್ ಏನೋ ಒಂಥರ ಹಾರ್ಟ್ ಬ್ರೇಕಿಂಗ್ ಸಿಚುಯೇಷನ್ ಅಂತಾರಲ್ಲ, ಆ ಥರ ಆಯ್ತು. ಅನ್‌ಎಕ್ಸ್‌ಪೆಕ್ಟೆಡ್ ಸಿಚುಯೇಷನ್ ಅಂತಾನೆ ಇದನ್ನ ಹೇಳ್ಬೋದು. ಯಾಕಂದ್ರೆ ನಾವು ಯಾರು ಎಕ್ಸ್‌ಪೆಕ್ಟ್ ಮಾಡಿರ್ಲಿಲ್ಲ.